ಎಳೆ ಜೀವಗಳನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಹೃದಯಾಘಾತ. ಕರುನಾಡಲ್ಲಿ ಹೃದಯಾಘಾತ ನಡೆಸಿದ್ಯಾ ಮಾರಣ ಹೋಮ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಎಳೆ ಜೀವಗಳನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಹೃದಯಾಘಾತ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕರುನಾಡಲ್ಲಿ ಹೃದಯಾಘಾತ ನಡೆಸಿದ್ಯಾ ಮಾರಣ ಹೋಮ. ಸಾಲು ಸಾಲು ಜೀವಗಳು ಹೃದಯಾಘಾತದಿಂದ ಬಲಿಯಾಗ್ತಿವೆ. 20 ರಿಂದ 50 ವರ್ಷದವರೇ ಹೃದಯಾಘಾತಕ್ಕೆ ತುತ್ತಾಗ್ತಾ ಇರೋದು ಯಾಕೆ? ಹಾಸನದಲ್ಲಿ ಕಳೆದೊಂದು ತಿಂಗಳಲ್ಲಿ ಬಲಿ ಆದವರಷ್ಟು ಗೊತ್ತಾ? ಬೆಚ್ಚಿ ಬೀಳಿಸ್ತಾ ಇದೆ ಆರೋಗ್ಯ ಇಲಾಖೆಯ ಅಂಕಿ ಅಂಶಗಳು. ಎಳೆ ಜೀವಗಳನ್ನೇ ಟಾರ್ಗೆಟ್ ಮಾಡ್ತಿದ್ಯಾ ಹೃದಯಾಘಾತ. ಕರುನಾಡಲ್ಲಿ ಹೃದಯಾಘಾತ ನಡೆಸಿದ್ಯಾ ಮಾರಣ ಹೋಮ. ಸಾಲು ಸಾಲು ಜೀವಗಳು ಹೃದಯಾಘಾತದಿಂದ ಈಗಾಗಲೇ ಬಲಿಯಾಗ್ತಾ ಇವೆ. 20 ರಿಂದ 50 ವರ್ಷದವರೇ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ. ಹಾಸನದಲ್ಲಿ ಕಳೆದೊಂದು ತಿಂಗಳಲ್ಲಿ ಬಲಿಯಾದವರ ಸಂಖ್ಯೆ ಎಷ್ಟು ಗೊತ್ತಾ? ಬೆಚ್ಚಿ ಬೀಳಿಸ್ತಾ ಇದೆ ಆರೋಗ್ಯ ಇಲಾಖೆಯ ಅಂಕಿ ಅಂಶಗಳು. ಹಾಸನದ ಮೂಲದ ಯುವಕ ಯುವತಿಯರು ಹೃದಯಾಘಾತದಿಂದ ಸಂಭವಿಸ್ತಾ ಇರುವಂತಹ ಸಾವಿನ ಸರಣಿ ಈಗ ಮುಂದುವರೆದಿದೆ. ಸಾಕಷ್ಟು ಮಂದಿ ಈಗಾಗಲೇ ಸಾವನ್ನಪ್ತಾ ಇದ್ದಾರೆ. ಅದರಲ್ಲೂ 20 ವರ್ಷದಿಂದ 50 ವರ್ಷದ ಒಳಗಿನವರೇ ಸಾವನ್ನಪ್ತಾ ಇದ್ದಾರೆ. ಅವರೆಲ್ಲ ಸಾವನ್ನಪ್ತಾ ಇರೋದು ಯಾಕೆ? ಈ ಹೃದಯಾಘಾತ 20 ವರ್ಷದಿಂದ 50 ವರ್ಷದ ಒಳಗಿನವರಿಗೆ ಯಾಕೆ ಸಂಭವಿಸ್ತಾ ಇದೆ? ಎಲ್ಲವೂ ಕೂಡ ಇಂತಹ ಸಂದರ್ಭದಲ್ಲಿ ಪ್ರಶ್ನೆ ಎದುರಾಗ್ತಾ ಇದೆ. ಚಿಕ್ಕವರಿಂದ ಹಿಡಿದು ವಯಸ್ಕರು ಕೂಡ ದಿಢೀರನೆ ಸಾವನ್ನಪ್ತಾ ಇದ್ದಾರೆ. ಒಂದೇ ದಿನ ಹಾಸನದ ಮತ್ತಿಬ್ಬರು ಕೂಡ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಸಂಜೆಯಷ್ಟೇ ಹಾಸನದ ಮೂಲದ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರೆ, ಮತ್ತೋರ್ವ ಹಾಸನ ಮೂಲದ ಯುವತಿ ಬೆಂಗಳೂರಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ರು. ಇದರೊಂದಿಗೆ ಹಾಸನದವರು ಒಂದೇ ತಿಂಗಳಲ್ಲಿ ಹೃದಯಾಘಾತದಿಂದ ಮೃತಪಟ್ಟವರ ಸಂಖ್ಯೆ ಇದೀಗ 14ಕ್ಕೆ ಏರಿಕೆ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಾಕಷ್ಟು ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ ಹೃದಯಾಘಾತದಿಂದ. ಅದರಲ್ಲೂ ಹಾಸನದಲ್ಲಿ ಇದೀಗ ಟೋಟಲ್ 14 ಜನ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಈಗಾಗಲೇ 14ಕ್ಕೆ ಏರಿಕೆಯಾಗಿದೆ. ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ 32 ವರ್ಷದ ಯೋಗೇಶ್ ಎಂಬುವರು ಕೂಡ ಬೆಂಗಳೂರಿನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. 4 ವರ್ಷಗಳ ಹಿಂದೆ ಅಷ್ಟೇ ಅವರು ವಿವಾಹವಾಗಿದ್ದರು. ಯೋಗೇಶ್ ಬೆಂಗಳೂರಿನಲ್ಲಿ ಆಟೋ ಓಡಿಸಿಕೊಂಡು ಲಗ್ಗೇರಿಯಲ್ಲಿ ವಾಸವಿದ್ರು. ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹಾಸನ ಮೂಲದ ಯುವತಿಯೊಬ್ಬರು ಕೂಡ ಬೆಂಗಳೂರಿನಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿದ್ದರು. ಇದರೊಂದಿಗೆ ಹಾಸನದವರು ಒಂದೇ ತಿಂಗಳಲ್ಲಿ ಹೃದಯಾಘಾತದಿಂದ ಮೃತಪಟ್ಟವರ ಸಂಖ್ಯೆ ಇದೀಗ 14ಕ್ಕೆ ಏರಿಕೆಯಾಗಿದೆ. ಇನ್ನು ಮೊನ್ನೆಯಷ್ಟೇ 32 ವರ್ಷದ ಒಬ್ಬ ಯುವಕ ಕೂಡ ಸಾವನ್ನಪ್ಪಿದ್ರು, ಕ್ಯಾಮ್ರಾಮ್ಯಾನ್. ಹೀಗೆ ಸಾಕಷ್ಟು ಮಂದಿ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ. ಈ ಹೃದಯಾಘಾತಕ್ಕೆ ಕಾರಣ ಆದರೂ ಏನು? ಯಾಕೆ ಯಂಗ್ ಜನರೇಷನ್ನೇ ಸಾವನ್ನಪ್ತಾ ಇದ್ದಾರೆ? ಇದರಲ್ಲಿ ಏನಾದರೂ ತೊಂದರೆ ಇದೆಯಾ? ಇತ್ತೀಚಿನ ದಿನಗಳಲ್ಲಿ ಒಂದು ಆಹಾರ ಪದ್ಧತಿ ಕೂಡ ಸರಿ ಇರೋದಿಲ್ಲ. ಅದು ಏನಾದರೂ ಇದಕ್ಕೆ ಕಾರಣ ಆಗ್ತಾ ಇದೆಯಾ? ಎಲ್ಲ ಪ್ರಶ್ನೆಗಳು ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಹಾಸನ ಮೂಲದ ಆಟೋ ಚಾಲಕ ಯೋಗೇಶ್ ಅವರು ಕೂಡ ಹೃದಯಾಘಾತದಿಂದಲೇ ಸಾವನ್ನಪ್ಪಿದ್ರು. ಇನ್ನು ಹಾಸನ ಮೂಲದ ಕಟ್ಟಂಡಿಯ ಕೃಷ್ಣಮೂರ್ತಿ ಇರಬಹುದು. ಕೃಷ್ಣಮೂರ್ತಿ ಹಾಗೂ ರೂಪಾ ದಂಪತಿ ಪುತ್ರಿ ಸುಪ್ರಿಯಾ ಏನಿದ್ರು, ಬರೀ 22 ವರ್ಷ ಆಗಿತ್ತು ಅಷ್ಟೇ. ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕಟ್ಟಳ್ಳಿ ಗ್ರಾಮದ ನಿವಾಸಿಯಾಗಿದ್ದಂಥ ಸುಪ್ರಿಯಾ ಕುಟುಂಬ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ವಾಸವಾಗಿದ್ದರು. ಸುಪ್ರಿಯಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನು ಓದ್ತಾ ಇದ್ರು. ವಿದ್ಯಾಭ್ಯಾಸದ ಜೊತೆ ಬೆಂಗಳೂರಿನಲ್ಲಿ ಕೆಲಸವನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಜೂನ್ 25ರಂದು ಮನೆಯಲ್ಲಿ ಸುಪ್ರಿಯಾಗೆ ಏಕಾಏಕಿ ಎದೆ ನೋವು ಕಾಣಿಸಿಕೊಂಡು ಕುಸಿದು ಬಿದ್ದಿದ್ದಾರೆ. ಕೂಡಲೇ ಅವರು ಪೋಷಕರು ಏನಿದ್ರು ಅವರೆಲ್ಲರೂ ಕೂಡ ಸುಪ್ರಿಯಾ ಅವರನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ದುರದೃಷ್ಟವಶಾತ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲೇ ಸುಪ್ರಿಯಾ ಅವರು ಮೃತಪಟ್ಟಿದ್ದಾರೆ. ಇನ್ನು ಕಳೆದೊಂದು ತಿಂಗಳ ಹೃದಯಾಘಾತ ಮಾಹಿತಿಯನ್ನು ನೋಡಿದರೆ, ಇವೆರಡೂ ಸೇರಿ ಕಳೆದ 1 ತಿಂಗಳ ಅವಧಿಯಲ್ಲಿ 14ನೇ ಸಾವು. 14ಕ್ಕೆ ಇದೀಗ ಏರಿಕೆಯಾಗಿದೆ. ಮೇ 20ರಂದು ಅರ್ಕಲ್ಗೂಡು ತಾಲೂಕಿನ ಅಭಿಷೇಕ್ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು.